ಕೇಂದ್ರ ಮತ್ತು ರಾಜ್ಯ ಸರ್ಕಾರಗಳ ಆಡಳಿತ ವೈಫಲ್ಯತೆಯಿಂದ ದೇಶದಲ್ಲಿ ರಸಗೊಬ್ಬರ ಬೆಲೆ ದುಪ್ಪಟ್ಟು ಹೆಚ್ಚಳ, ರೈತರ ಕೃಷಿಗೆ ನೀಡುತ್ತಿರುವ ಸಹಾಯಧನ ಕಡಿತಗೊಂಡು ದೇಶದಲ್ಲಿ ಆಹಾರ ಉತ್ಪಾದನೆ ಕಡಿಮೆಯಾಗುತ್ತಿದೆ. ರೈತರ ಸಾಲ ಮನ್ನಾ ಮಾಡಲಿಲ್ಲ. ಆಡಳಿತ ಸರ್ಕಾರಗಳ ವೈಫಲ್ಯದಿಂದ ನಮ್ಮ ಸಾಂಪ್ರದಾಯಿಕ ಕೃಷಿ ಮಾಯವಾಗುತ್ತಿದೆ. ಕೆಪಿಆರ್ಎಸ್ ರಾಜ್ಯ ಉಪಾಧ್ಯಕ್ಷ ಪಿಆರ್ ಸೂರ್ಯನಾರಾಯಣ ಕೇಂದ್ರ ಮತ್ತು ರಾಜ್ಯ ಸರ್ಕಾರಗಳ ರೈತ ವಿರೋಧಿ ಕೃಷಿ ಕಾಯ್ದೆಯನ್ನ ಖಂಡಿಸಿದ್ದಾರೆ. ಅವರು ಇಂದು ಪಟ್ಟಣದ ಗಜನಾಣ್ಯ ಕಲ್ಯಾಣ ಮಂಟಪದಲ್ಲಿ ತಾಲೂಕು ಪ್ರಾಂತ್ಯ ರೈತ ಸಂಘದ ವತಿಯಿಂದ ಏರ್ಪಡಿಸಲಾಗಿದ್ದ 8ನೇ ತಾಲೂಕು ಸಮ್ಮೇಳನದ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಮಾತನಾಡುತ್ತಾ ಡಾ ಸ್ವಾಮಿನಾಥನ್ ವರದಿಯಂತೆ ದುಡಿಯುವ ವರ್ಗದ ರೈತರು ಬೆಳೆದಂತಹ ಬೆಳೆಗಳಿಗೆ ಸೂಕ್ತ ಮಾರುಕಟ್ಟೆ ಕಲ್ಪಿಸಿ ಕೃಷಿಯನ್ನ ಉತ್ತೇಜಿಸಲು ರೈತರಿಗೆ ಕೃಷಿಗೆ ನೀಡಲಾಗುತ್ತಿರುವ ಸಹಾಯಧನವನ್ನು ಕಡಿತಗೊಳಿಸಿ ಬಹುರಾಷ್ಟ್ರೀಯ ಕಾರ್ಪೊರೇಟ್ ಸಂಸ್ಥೆಗಳು ಸ್ಥಾಪಿಸುವ ಉದ್ದಿಮೆಗಳನ್ನು ಪುನಶ್ಚೇತನ ಮಾಡಲು ಆರ್ಥಿಕ ನೆರವನ್ನ ನೀಡುತ್ತಿವೆ. ಇದರಿಂದ ದೇಶ ಕೃಷಿ ಬಿಕ್ಕಟ್ಟಿನಿಂದ ತತ್ತರಿಸುತ್ತಿದೆ. ರೈತಪರ ಡಾ ಸ್ವಾಮಿನಾಥನ್ ವರದಿಯಲ್ಲಿ ಹಾಲಿನ ದರ ಕನಿಷ್ಠ 50 ರೂಪಾಯಿಗೆ ಹೆಚ್ಚಳ ಮಾಡುವಂತೆ ವರದಿಯಲ್ಲಿ ಇದೆ. ರೈತರ ಪರವಾಗಿ ಉಳುವವನಿಗೆ ಭೂಮಿ ಸಿಗುತ್ತಿಲ್ಲ. ರೈತರ ಆತ್ಮಹತ್ಯೆ ಪ್ರಕರಣಗಳು ಹೆಚ್ಚಾಗುತ್ತಿವೆ. ಹಸಿವಿನಿಂದ ನರಳುತ್ತಿದ್ದಾರೆ. ಆದ್ದರಿಂದ ರೈತಪರ ಕೃಷಿ ಕಾಯ್ದೆಗಳ ಜಾರಿಗಾಗಿ ನಿರಂತರವಾಗಿ ಹೋರಾಟಗಳನ್ನು ರೂಪಿಸಬೇಕೆಂದು ಹೇಳಿದ್ದಾರೆ. ಬಳಿಕ ಜಿಲ್ಲಾ ಪ್ರಾಂತ ರೈತ ಸಂಘದ ಜಿಲ್ಲಾ ಸಂಚಾಲಕ ಚನ್ನರಾಯಪ್ಪ ಮಾತನಾಡಿ, ರೈತರು ಎದುರಿಸುತ್ತಿರುವ ಸಮಸ್ಯೆಗಳನ್ನು ನಾವು ಪರಿಗಣಿಸಿ ನಾವು ಸಂಘಟನೆಯನ್ನ ಸ್ಥಳೀಯವಾಗಿ ಗ್ರಾಮ ಘಟಕಗಳನ್ನು ರಚಿಸಿ ಸ್ಥಳೀಯ ರೈತರ ಸಮಸ್ಯೆಗಳನ್ನು ರೈತರು ಸಾಗುವಳಿ ಚೀಟಿ, ಪಡಿತರ ಚೀಟಿ, ನೀರಾವರಿ ಯೋಜನೆಗಳ ಜಾರಿಗಾಗಿ ಬಡವರಿಗೆ ನಿವೇಶನಗಳು ಸೇರಿದಂತೆ ಹಾಗೂ ರೈತರ ಸಂಕಷ್ಟಗಳಿಗೆ ಸ್ಪಂದಿಸಲು ಸಂಘಟನೆಯನ್ನ ಬಲಿಷ್ಠಗೊಳಿಸಬೇಕು ಎಂದು ಸಂಘಟನೆ ರೂಪುರೇಷೆಗಳ ಬಗ್ಗೆ ತಿಳಿಸಿದ್ದಾರೆ. ಈ ಸಂದರ್ಭದಲ್ಲಿ ರಾಜ್ಯ ಕೃಷಿ ಕೂಲಿ ಕಾರ್ಮಿಕರ ಸಂಘದ ಉಪಾಧ್ಯಕ್ಷ ಎಂಪಿ ಮುನಿವೆಂಕಟಪ್ಪ, ತಾಲೂಕು ಸಂಚಾಲಕ ಜಯರಾಮರೆಡ್ಡಿ, ತಾಲೂಕು ಸಿಪಿಐಎಂ ಕಾರ್ಯದರ್ಶಿ ವೆಂಕಟರಾಜು, ಬಾಗೇಪಲ್ಲಿ ತಾಲೂಕು ಕಾರ್ಯದರ್ಶಿ ಟಿಡಿ ಮುನಿಸ್ವಾಮಿ, ಮುಖಂಡರಾದ ಎಂಎ ಆದಿನಾರಾಯಣ, ಸೀತಾರಾಮ್ ಗುಪ್ತಾ, ರಾಜಪ್ಪ, ವೆಂಕಟರಮಣ, ಉಪಾರಹಳ್ಳಿ ಶ್ರೀನಿವಾಸ್, ದೇವರಾಜು, ಆದಿನಾರಾಯಣ ಸ್ವಾಮಿ ಮತ್ತಿತರರು ಹಾಜರಿದ್ದರು. ವರದಿ ಸತೀಶ್ ಬಾಬು, ಎ ನಂದಿ ಟಿವಿ, ಗುಡಿಬಂಡೆ. ಮೆಕ್ಕೆಜೋಳದ ಖರೀದಿ ಕೇಂದ್ರ ತಕ್ಷಣ ಪ್ರಾರಂಭ ಮಾಡಲೇಬೇಕು. ಮೆಕ್ಕೆಜೋಳದ ಖರೀದಿ ಕೇಂದ್ರ ತಕ್ಷಣ ಪ್ರಾರಂಭ ಮಾಡಲೇಬೇಕು. ರೈತ ವಿರೋಧಿ ಕೇಂದ್ರ ಸರ್ಕಾರಕ್ಕೆ ಧಿಕ್ಕಾರ. ಭೂ ಸ್ವಾಧೀನ ಮಾಡುವಲ್ಲಿ ಹೋಗಿರುವ ಕೇಂದ್ರ ರಾಜ್ಯ ಸರ್ಕಾರಕ್ಕೆ ಧಿಕ್ಕಾರ. ರೈತರ ಭೂಮಿ ರೈತರಿಗೆ ವಾಪಸ್ಸು ನೀಡಲೇಬೇಕು. ರೈತರ ಭೂಮಿ ರೈತರಿಗೆ ವಾಪಸ್ಸು ನೀಡಲೇಬೇಕು. ಹೋರಾಟ 15 ದಿನಗಳ ಕಾಲ ನಡೆದು ಕಬ್ಬಿಗೆ ಬೆಂಕಿ ಇಟ್ಟಂತ ಪರಿಸ್ಥಿತಿಗಳನ್ನು ನೋಡ್ತಾ ಇದ್ದೇವೆ. ಆಂಧ್ರ ಮತ್ತು ಕರ್ನಾಟಕದಲ್ಲಿ ಹತ್ತಿ ಬೆಳೆಗಾರರು ಬೀದಿಗೆ ಬಂದಿದ್ದಾರೆ. ಟೊಮಾಟೊ ಈಗ 4-5 ದಿವಸದಿಂದ ಮುಂದಕ್ಕೆ ಹೋಗಿದೆ ಬೆಲೆ. ಅದಕ್ಕೆ ಮೊದಲು ಟೊಮಾಟೊ ಪರಿಸ್ಥಿತಿ ಏನಿತ್ತು ಅಂದ್ರೆ ಎಂಎಸ್ಪಿಯ ಒಳಗಡೆ ರೈತರ ಬೆಳೆದಂತ ಬೆಳೆಗೆ ಭದ್ರತೆಯನ್ನು ಕಲ್ಪಿಸುವಂತ ಕಾನೂನುಗಳು ಜಾರಿಯಾಗಿದ್ದರೆ ಇವತ್ತು ರೈತರು ಬೀದಿಗೆ ಬಂದು ಹೋರಾಟ ಮಾಡುವಂತ ಅನಿವಾರ್ಯತೆ ಇರಲಿಲ್ಲ. ನಮ್ಮ ಜಿಲ್ಲೆಯ ಮಾವು ಬೆಳೆಗಾರರ ಪರಿಸ್ಥಿತಿ ಏನಾಯಿತು? 25 ದಿನಗಳ ಕಾಲ ಹೋರಾಟ ಮಾಡುವಂತ ಪರಿಸ್ಥಿತಿ ಬಂತು. ಫಸಲ್ ಬಿಮಾ ಯೋಜನೆ ಏನಾಗಿದೆ ಇವತ್ತು? ನಾನು ಮತ್ತೆ ಹೇಳ್ತೀನಿ ಅಂಕಿಅಂಶಗಳನ್ನು. ಅಂದ್ರೆ ರೈತಾಪಿ ವರ್ಗವನ್ನ ರಕ್ಷಣೆ ಮಾಡಲಿಕ್ಕೆ ಏನೆಲ್ಲ ನಾವು ನಿರೀಕ್ಷೆ ಮಾಡಿದ್ವಿ, ಏನೆಲ್ಲ ಪರ್ಯಾಯ ಧೋರಣೆಗಳನ್ನು ಜಾರಿ ಮಾಡಬೇಕು ಅಂತ ಹೇಳ್ತಾ ಇದ್ವು, ಅವ್ಯಾವನ್ನೂ ಕೂಡ ಇಂದಿನ UPA ಸರ್ಕಾರನೂ ಮಾಡಲಿಲ್ಲ, ಇವತ್ತಿನ NDA ಸರ್ಕಾರನೂ ಅವನ್ನು ಮಾಡದೇ ಇರೋದ್ರಿಂದ ಇವತ್ತು ರೈತಾಪಿ ವರ್ಗ ಇಡೀ ದೇಶದಲ್ಲಿ ಭಾರಿ ಸಂಕಷ್ಟಗಳನ್ನು ಎದುರಿಸುವಂತ ಪರಿಸ್ಥಿತಿಗೆ ಇವತ್ತು ತಲುಪಿದೆ ಅಂತಕ್ಕಂಥದ್ದನ್ನ ನಾವು ಅರ್ಥ ಮಾಡ್ಕೋಬೇಕಾಗಿದೆ. ಮತ್ತೆ ಏನು ಈ ನಮ್ಮ ಬದುಕು ಕಟ್ಟಿರ್ತಕ್ಕಂಥ ಏನು ರೈತರ ಒಂದು ಯಾವ ರೀತಿಯಲ್ಲಿ ಮುಂದೆ ನಮ್ಮ ಸಮಸ್ಯೆಗಳಿಗಾಗಿ ಹೋರಾಟ ನಡೆಸಬೇಕು, ಯಾವ ರೀತಿಯಲ್ಲಿ ನಾವು ಮುಂದೆ ಈ ರೈತ ಸಂಘಟನೆಯನ್ನು ಬಲಿಷ್ಠಗೊಳಿಸಬೇಕು, ಯಾವ ರೀತಿಯಲ್ಲಿ ಒಂದು ಕೆಲಸ ಮಾಡಬೇಕು, ಯಾವ ರೀತಿಯಲ್ಲಿ ನಾವು ರೈತರ ಮಧ್ಯೆ ಹೋಗಿ ಹಳ್ಳಿಗಳ ಮಧ್ಯೆ ಹೋಗಿ ಸಂಘಟನೆ ಮಾಡಬೇಕು ಅನ್ನೋದೊಂದು ಮುಂದಿನ 3 ವರ್ಷಗಳ ನಾವು ಯಾವ ರೀತಿಯಲ್ಲಿ ತೆಗೆದುಕೊಂಡು ಹೋಗಬೇಕು ಒಂದು ರೈತರ ಒಂದು ಸಮಸ್ಯೆಗಳ ಕುರಿತು ನಾವು ಚರ್ಚೆ ಮಾಡುವುದಕ್ಕೆ ಇಲ್ಲಿ ನಾವು ಸೇರಿದ್ದೀವಿ. ಏನು ಇಂದಿನ 3 ವರ್ಷಗಳ ಕಾಲ ನಮ್ಮ ಏನು ಕೆಲವು ಕಾರಣಾಂತರಗಳಿಂದ ನಮ್ಮ ಸಂಘಟನೆಯಲ್ಲಿ ಕೆಲವು ನ್ಯೂನತೆಗಳ ಕಾರಣಗಳಿಂದ ನಾವು ಒಂದು ಕೆಲವು ಹೋರಾಟ ನಡೆಸಲಿಕ್ಕೆ ನಮ್ಮ ತಾಲೂಕಿನಲ್ಲಿ ಆಗಲಿಲ್ಲ. ಆಗ
ಆದ್ರೂ ಕೂಡ ನಮ್ಮ ಏನು ಕೆಲವು ಹೋರಾಟಗಳು ಹಾಲಿನ ದರದಿ ಇರ್ಬೋದು, ಮತ್ತೆ ಬೇರೆ ಬೇರೆ ಏನು ಕೃಷಿ ನೀತಿಗಳ ವಿರುದ್ಧ ಹೋರಾಟಗಳು ನಡೀಬೋದು, ರಾಜ್ಯ ಸಂಸ್ಥೆ ಕರೆ ಬೇರೆ ಕೆಲವೊಂದು ಹೋರಾಟಗಳನ್ನು ನಾವು ನಡೆಸಿದ್ವಿ. ಆದ್ರೆ ಸಾಕಾಗ್ಲಿಲ್ಲ. ನಾವು ಯಾವ ರೀತಿಯಲ್ಲಿ ಹೋರಾಟ ನಡೆಸಬೇಕು, ರೈತ ಸಂಘಟನೆಯಾಗಿ ರೈತರ ಸಮಸ್ಯೆಗಳನ್ನು ತಗೊಂಡು ಯಾವ ರೀತಿಯಲ್ಲಿ ನಾವು ಮುಂದೆ ನಮ್ಮ ರೈತರ ಒಂದು ಸಮಸ್ಯೆಗಳನ್ನು ಉತ್ತರವಾಗಿ ನಾವು ಹೋರಾಟ ಮಾಡಬೇಕಾಗಿತ್ತು, ಆ ರೀತಿಯಲ್ಲಿ ನಾವು ಹೋರಾಟ ಮಾಡಲಿಕ್ಕೆ ಆಗಲಿಲ್ಲ. ಆದ್ರಿಂದ ಈಗ ನಾವು ಏನು ಇಲ್ಲಿ ನಾವು ಸೇರ್ತಕ್ಕಂಥ ಸಂಗಾತಿಗಳು ನಾವು ಏನೋ ಒಂದು ಇಲ್ಲಿ ನಡೆಸ್ತಾ ಇದ್ದೀವಿ. ಮುಂದಿನ 3 ವರ್ಷಗಳ ಕಾಲ ನಾವು ಯಾವ ರೀತಿಯಲ್ಲಿ ಒಂದು ಹೊಸ ಸಂಸ್ಥೆಯಲ್ಲಿ ಬಂದು ನಾವು ಒಂದು ರೈತರ ಒಂದು ಕಷ್ಟಗಳನ್ನು ಕುಟುಂಬ ಕಾಲದಲ್ಲಿ ನಾವು ಎದುರಿಸುವುದಕ್ಕೆ ಮತ್ತು ಹೋರಾಟಗಳು ನಡೆಸುವುದಕ್ಕೆ ನಾವು ಒಂದು ಚರ್ಚೆ ಮಾಡಿ ಒಂದು ಸಂಸ್ಥೆಯನ್ನು ಆಯ್ಕೆ ಮಾಡ್ತೀವಿ. ಆದ್ರಿಂದ ನಾವು ಆ ರೀತಿಯಲ್ಲಿ ನಾವು ಈ ಒಂದು ಸಮ್ಮೇಳನವನ್ನು ನಡೆಸ್ತಾ ಇದ್ದೇವೆ.